ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂತಂದರೆ ಈ ಒಂದು ರಸ್ತೆ ಬರೀ 20 ಟನ್ ತೂಕದ ವಾಹನಗಳು ಮಾತ್ರ ಅವಕಾಶ ಇರ್ತದೆ. ಈ ರಸ್ತೆ ನಿರ್ಮಾಣ, ಈ ರಸ್ತೆಯಲ್ಲಿ ಸಿಮೆಂಟ್ ಹಾಕ್ಕೊಂಡು ದೊಡ್ಡ ದೊಡ್ಡ ಕಂಟೈನರ್ಗಳು 50 ರಿಂದ 60, 70 ಟನ್ಗಳ ತೂಕ ಹಾಕ್ಕೊಂಡು ಓಡಾಡೋ ವಾಹನಗಳಿಂದ ನಮ್ಮ ರಸ್ತೆ ಸುಮಾರು 2.5 ವರ್ಷದಿಂದ ಹದಗೆಟ್ಬಿಟ್ಟಿದೆ, ಬಾವಿಗಳಾಗ್ಬಿಟ್ಟಿದ್ದಾವೆ. ಇದೀಗ ತಾನೇ ಬರುವಾಗ ಒಂದು 5 ನಿಮಿಷದಲ್ಲೇ ಒಂದು ಆಕ್ಸಿಡೆಂಟ್ ನಡೆದಿದೆ, ಒಂದು ಕಾಲು ಮುರಿದೋಗಿದೆ ರೈತರಿಗೆ ಬೈರ್ಗಂಪಲ್ಲಿ ಹತ್ರ. ಈ ಥರ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಈ ರಸ್ತೆ ನಮಗೆ ಅಭಿವೃದ್ಧಿ ಮಾಡಬೇಕು. ದಯವಿಟ್ಟು ಇದನ್ನು ಜನಪ್ರತಿನಿಧಿಗಳು ತಟ್ಟುವಾಗೆ ಅವ್ರಿಗೆ ಒಂದು ತಿಳಿಸೋಕ್ಕಾಗಿ ನಮ್ಮ ಈ ಒಂದು ಬಂದಾಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನಾವು 2 ಸಾರಿ ನಾವು ಎಲ್ಲ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ವಿ. ಎಲ್ಲ ಇಲಾಖೆಯನ್ನು ಸಂಬಂಧಪಟ್ಟ ಇಲಾಖೆಗಳನ್ನ ಎಲ್ಲರನ್ನು ಕರೆಸಿ ಪ್ರಾದೇಶಿಕ ಸಾರಿಗೆ ಅವ್ರ ವ್ಯವಸ್ಥಾಪಕರನ್ನು ಕರೆಸಿದ್ವಿ. ನಮ್ಮ ಪೊಲೀಸ್ ಇಲಾಖೆಯೂ ಇತ್ತು. ಎಲ್ಲ ಇಲಾಖೆಗಳು ಸೇರಿ ನಮ್ಮ ಸಹಕಾರ ಕೊಟ್ಟು ಅವತ್ತು ಎಲ್ಲ ಬಂದಾಚರಣೆ ಮಾಡಿ ರಸ್ತೆ ಪ್ರತಿಭಟನೆ ಮಾಡಿ ಎಲ್ಲ ಲಾರಿಗಳನ್ನ ನಿಲ್ಲಿಸ್ತೀವಿ. ಆದ್ರೂ 2 ದಿವಸ ನಿಲ್ಲಿಸಿದ್ರು. ಮಾರನೇ ದಿವಸ ಮತ್ತೆ ನಿರಂತರವಾಗಿ ಸಾಗಾಣಿಕೆ ಶುರುವಾಯಿತು. ನಾವು ದಿನ ಬಂದ್ ಮಾಡೋಕ್ಕಾಗಲ್ಲ, ರಸ್ತೆಗೋಸ್ಕರ ದಿನ ಬಂದ್ ಮಾಡಿದ್ರೆ ಏನಪ್ಪ ಇವ್ರು ಹುಚ್ಚರ ಅಂದ್ಕೊಂತಾರೆ. ವ್ಯಾಪಾರ ಮಾಡೋರು, ಶಾಲಾ ಕಾಲೇಜುಗಳು ಮಕ್ಕಳು ಇವರೆಲ್ಲ ಬಂದ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ರೈತರು ಎಲ್ಲರೂ ಸೇರಿ ಈ ಒಂದು ದಿವಸ ನಾವು ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಧ್ಯೇಯ ಏನು ಅಂತಂದರೆ ರಸ್ತೆ ಅಭಿವೃದ್ಧಿ ಆಗಬೇಕು, ಸಂಬಂಧಪಟ್ಟ ಪ್ರತಿನಿಧಿಗಳಿಗೆ ತಲುಪಿಸಬೇಕು, ಸಂಬಂಧಪಟ್ಟ ಇಲಾಖೆಗೆ ಸೇರಬೇಕು. ಮೊದಲನೇ ಆದ್ಯತೆ ನಮ್ಮ ರಸ್ತೆ. 2ನೇ ಆದ್ಯತೆ ಏನಪ್ಪ ಅಂತಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ದೊಡ್ಡದಾಗಿದೆ, ಆದ್ರೂ ವೈದ್ಯರಿಲ್ಲ. 24 ಗಂಟೆ ಒಂದು ವೈದ್ಯರ ಸೌಲಭ್ಯ ಇಲ್ಲ ನಮಗೆ. 24 ಗಂಟೆ ವೈದ್ಯರ ಸೌಲಭ್ಯ ಬೇಕೇ ಬೇಕು ನಮಗೆ. ಒಂದು ನಮ್ಮ ಈ ಸರ್ಕಾರಿ ಆಸ್ಪತ್ರೆಗೆ 4 ಜನ ಡಾಕ್ಟ್ರು ಬೇಕಾಗುತ್ತದೆ, ಸ್ಟಾಫ್ ಇರೋದು. ಮತ್ತು ನರ್ಸ್ಗಳು, ಲ್ಯಾಬ್ ಟೆಕ್ನಿಷಿಯನ್ಸು, ಗೈನಕಾಲಜಿಸ್ಟು ಇವೆಲ್ಲ ಇದ್ದಾವೆ, ಖಾಲಿ ಹುದ್ದೆಗಳಿದ್ದಾವೆ. ಭರ್ತಿ ಆಗಿಲ್ಲ. ನಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಳೋಣ, ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ? ಈ ರೀತಿ 3ನೇ ಆದ್ಯತೆ ಏನು ಅಂತಂದರೆ ಇಲ್ಲಿಂದ ಸುಮಾರು 500-600 ಜನ ಹೆಣ್ಣು ಮಕ್ಕಳು ಪ್ರಥಮ ದರ್ಜೆ ಕಾಲೇಜಿಗೆ ಡಿಗ್ರಿಗೆ ಓದಲಿಕ್ಕೆ